ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನನ್ನ ಬಗ್ಗೆ ಲೈಫ್ ಅಪ್ಡೇಟ್ಸ್ ಕೊಡ್ತೀನಿ. ತುಂಬಾ ಜನದ ಕ್ವೆಶ್ಚನ್ಸ್ ಬರ್ತಾ ಇತ್ತು, ಹಾಗೆ ನೀವು ತುಂಬಾ ಜನ ಕ್ವೆಶ್ಚನ್ಸ್ಗಳನ್ನೆಲ್ಲ ಕಳಿಸಿದ್ರಿ, ಅದಕ್ಕೆ ಒಂದ್ ಸ್ವಲ್ಪ ಆನ್ಸರ್ಸ್ ಕೊಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ, ನೀವೇನು ಇಷ್ಟೊಂದು ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಅನ್ಬಿಟ್ಟು. ಹೌದು, ವೆಯ್ಟ್ ಲಾಸ್ ಆಗಿದೆ, ಆದ್ರೆ ನಾನು ಹುಷಾರಾಗಿದ್ದೀನಿ, ನನ್ಗೇನು ತೊಂದರೆ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಮೊಮ್ಮಗು ಆಗಿದೆ ನನ್ಗಿವಾಗ. ಸೊ ಮೊಮ್ಮಗುಗೂ ಈಗ 6 ತಿಂಗಳು ಆಗ್ತಾ ಬರ್ತಾ ಇದೆ. ತುಂಬಾ ಜನ ನೀವೆಲ್ಲರೂ ವಿಶಸ್ ಬ್ಲೆಸ್ಸಿಂಗ್ಸ್ ಎಲ್ಲ ಕಳ್ಸಿದ್ರಿ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ನಾನು ನನ್ನ ಫ್ಯಾಮಿಲಿಯವರು ಎಲ್ಲರೂ ಟ್ರೂಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ನಿಮ್ಮೆಲ್ಲರಿಗೂ. ಈಗ ಕ್ವೆಶನ್ಸ್. ಸೊ ಈಗ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಒಬ್ರು ಕೇಳಿದ್ರು, ಗಂಡಂದು ಗೌರ್ಮೆಂಟ್ ಜಾಬಿಗೆ ಯಾವ್ದಾದ್ರು ಸ್ವಿಚ್ ವರ್ಡ್ಸ್ ಇದೆಯಾ ಅಂತ ಹೇಳಿ. ಸೊ ಯಾವಾಗ್ಲೂ ನಾವು ಇನ್ನೊಬ್ರನ್ನ ಇನ್ವಾಲ್ವ್ ಮಾಡಿದಾಗ ಏನಾಗುತ್ತೆ, ಅವರಿಗೆ ಇಷ್ಟ ಇದೆಯಾ ಇಲ್ವಾ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆಮೇಲಿಂದ ಬೇರೆಯವರು ಇಂಟ್ರೆಸ್ಟ್ ಏನಿರತ್ತೆ ಅಂತ ನಮಗೆ ಗೊತ್ತಿಲ್ದೇನೆ ನಾವು ಅವರನ್ನ ಇನ್ವಾಲ್ವ್ ಮಾಡ್ಕೊಂಡಾಗ ಸೊ ಅದು ಮ್ಯಾನಿಫೆಸ್ಟ್ ಆಗೋದಿಕ್ಕೆ ಕಷ್ಟ ಆಗತ್ತೆ ಕೆಲವು ಸಲ. ಆಮೇಲಿಂದ ಮ್ಯಾನಿಫೆಸ್ಟ್ ಆದ್ರೂ ಕೂಡ ಅವರು ಖುಷಿಯಾಗಿರ್ತಾರ ಇಲ್ವಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಆದ್ರಿಂದ ನೀವು ಬೇರೆಯವ್ರಿಗೋಸ್ಕರ ನೀವು ಟೆಕ್ನಿಕ್ಸ್ ಮಾಡೋಕ್ಕಿಂತ ಅವರಿಗೆ ಹೇಳಿಕೊಡಿ, ನೋಡಿ ಈ ತರದ್ ಟೆಕ್ನಿಕ್ಸ್ಗಳಿದೆ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಮಾಡಿ ಅಂತ ಹೇಳಿ. ಆವಾಗ ಅವರು ಎನರ್ಜಿ ಇರತ್ತಲ್ಲ ಅದನ್ನ ಹಾಕಿದಾಗ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಇನ್ನ ತುಂಬಾ ಈಸಿ ಆಗೋಗ್ಬಿಡತ್ತೆ ಅವರಿಗೆ. ಮತ್ತೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಆ ಎನರ್ಜಿನ ಕೊಡ್ತಾರಲ್ಲ, ಅವಾಗ ಮ್ಯಾನಿಫೆಸ್ಟ್ ಫಾಸ್ಟ್ ಆಗತ್ತೆ, ಈಸಿಯಾಗಿ ಆಗತ್ತೆ, ಮತ್ತೆ ಅವರಿಗೆ ಬೇಕಾಗಿರೋ ಡಿಸೈರ್ ಪ್ರಕಾರ ಆಗತ್ತೆ. ಸೊ ಅದರಿಂದ ಇದು ಒಂದು ನನ್ನ ರಿಕ್ವೆಸ್ಟ್. ಸೊ ಬೇರೆಯವ್ರಿಗೆ ಅಂತ ನೀವು ಅವ್ರ ಡಿಸೈರ್ಸ್ ಬಗ್ಗೆ ತಿಳ್ಕೊಳ್ದೇನೆ ಮ್ಯಾನಿಫೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಬ್ಯಾಕ್ ಫೈರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಇವಾಗ ಏನಾದ್ರೂ ಗುಡ್ ಬಿಹೇವಿಯರ್ ಬರ್ಲಿ ಅವರಿಗೆ ಅಥವಾ ಮಕ್ಕಳಿಗೆ, ಆ ತರದ್ದೆಲ್ಲ ಇದ್ದಾಗ ವಾಟರ್ ಟೆಕ್ನಿಕ್ ಮಾಡಿ, ಮತ್ತೆ ನಿಮ್ ಮೈಂಡ್ ಇಂದ ಅವರಿಗೆ ಬ್ಲೆಸ್ಸಿಂಗ್ಸ್ ಅನ್ನ ಕಳ್ಸೋದನ್ನ ಸ್ಟಾರ್ಟ್ ಮಾಡಿ. ಯೂನಿವರ್ಸು ಅವರಿಗೆ ಬ್ಲೆಸ್ ಮಾಡ್ತಾ ಇದೆ, ಒಳ್ಳೆ ಬುದ್ಧಿ ಕೊಡ್ತಾ ಇದೆ ಅಂತ ಹೇಳಿ ಆ ತರ ಹೇಳ್ಕೊಳಕ್ ಶುರು ಮಾಡಿ. ಆವಾಗ ಆಟೋಮೆಟಿಕ್ ಆಗಿ ಅವರಿಗೆ ಆ ಕೆಪಬಿಲಿಟಿ ಬಂದ್ಬಿಡುತ್ತೆ, ಆ ಎಬಿಲಿಟಿ ಬಂದ್ಬಿಡುತ್ತೆ ಅವರಲ್ಲಿ, ಆ ಪಾಸಿಟಿವ್ ಆಗಿರುವಂತ ಚೇಂಜಸ್ ತಗೊಂಡ್ ಬರೋದಿಕ್ಕೆ. ಸೊ ಇದು ಒಂದು ತುಂಬಾ ಈಸಿ ಮೆಥಡ್. ಬೇರೆಯವರಿಗೆ ಒಳ್ಳೇದಾಗ್ಲಿ ಅಂತ ನೀವು ಬ್ಲೆಸ್ ಮಾಡಕ್ ಶುರು ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ಅವರಿಗೆ ಅವ್ರ ಲೈಫ್ ಅಲ್ಲಿ ಏನ್ ಪಾಸಿಟಿವಿಟಿ ಬರ್ಬೇಕಾಗಿದೆಯೋ ಅದು ಥ್ರೂ ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ಅದು ಬರ್ತಾ ಹೋಗತ್ತೆ. ಬಟ್ ಯಾವಾಗ್ಲೂ ಅಷ್ಟೇ, ಅವ್ರ ಡಿಸೈರ್ಸ್ ಏನು ಅಂತ ತಿಳ್ಕೊಳ್ದೇನೆ ನಿಮ್ಮಷ್ಟಿಗೆ ನೀವೇ ಏನು ಮ್ಯಾನಿಫೆಸ್ಟ್ ಮಾಡಕ್ ಹೋಗ್ಬಿಡಿ. ಇದು ಒಂದು ರಿಕ್ವೆಸ್ಟ್. ಆಮೇಲೆ ಇನ್ನೊಬ್ರು ಕೇಳಿದ್ರಿ ರೇಖಿ ಬಗ್ಗೆ ಹೇಳಿ ಅಂತ ಹೇಳಿ. ನಾನೇನು ರೇಖಿ ಎಕ್ಸ್ಪರ್ಟ್ ಅಲ್ಲ ಅಥವಾ ರೇಖಿ ಮಾಸ್ಟರ್ ಅಲ್ಲ. ನಾನ್ ಕಲ್ತಿರೋದನ್ನ ನಾನ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನ್ ಕಲ್ತಿದ್ದು ರೇಖಿ ಮಾಸ್ಟರ್ ಒಬ್ರು ಅರ್ಚನಾ ಅಂತ ಇದ್ದಾರೆ, ನನ್ನ ಕಸಿನ್ ಅವ್ರ ಹತ್ರ ಕಲ್ತಿದ್ಲು ಅಂತ ಹೇಳಿ ನಾನು ಅವ್ರ ಹತ್ರ ಕಲ್ತೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ನಾನು ರೇಖಿ 1 ಮತ್ತೆ ರೇಖಿ 2 ಅದೆರಡು ಲೆವೆಲ್ ಮಾತ್ರ ಮಾಡಿದೀನಿ. ಅದರಲ್ಲಿ ಸುಮಾರು ಲೆವೆಲ್ಸ್ ಗಳಿದೆ. ಗ್ರ್ಯಾಂಡ್ ಮಾಸ್ಟರ್ ಕೂಡ ಆಗ್ಬಹುದು ನೀವು, ಬಟ್ ಸುಮಾರು ಪ್ರಾಕ್ಟೀಸ್ಗಳು ಬೇಕಾಗತ್ತೆ. ಸೊ ರೇಖಿ ಬಗ್ಗೆನೂ ಅಷ್ಟೇ, ನಾವು ಆ ಸಿಂಬಲ್ಸ್ ಎಲ್ಲ ಹಾಕೋದೆಲ್ಲ ಇರುತ್ತೆ, ಅದ್ರದ್ದು ಪ್ರಾಕ್ಟೀಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ರೇಖಿ ಗೊತ್ತಿರೋರ ಹತ್ರ ಮಾತ್ರ ಮಾತಾಡ್ಬೇಕು, ಬೇರೆ ಎಲ್ಲರ ಹತ್ರನೂ ಅದನ್ನ ಶೇರ್ ಮಾಡಕ್ಕಾಗಲ್ಲ. ಸೊ ಅದರಿಂದ ನಾವು ಜನರಲ್ ಆಗಿ ರೇಖಿ ಅಂತಂದ್ರೆ ಏನು ಅನ್ನೋದನ್ನ ನಾನು ನಿಮಗೆ ಒಂದು ಸಣ್ಣದಾಗಿ ಹೇಳ್ತೀನಿ. ಇದು ಜಾಪನೀಸ್ ಟೆಕ್ನಿಕ್. ಅವರು ಡಾಕ್ಟರ್ ಉಸುಯಿ ಅನ್ನೋರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ರೇಖಿನ ನಮ್ಮಷ್ಟಿಗೆ ನಾವೇ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ, ಅದಕ್ಕೆ ಯಾವ್ದಾದ್ರೂ ಒಂದು ಟೀಚರು ಅವರಿಂದ ನಮಗೆ ದೀಕ್ಷೆ ಆಗ್ಬೇಕು, ಆವಾಗ್ಲೇನೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡಕ್ ಆಗೋದು. ಸೊ ಅದರಿಂದ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೇಳಿ, ನಾನು ಯಾರ ಹತ್ರ ರೇಖಿ ಕಲ್ತೆ ಶೇರ್ ಮಾಡ್ತೀನಿ, ನೀವು ಅವ್ರ ಹತ್ರ ಮಾತಾಡ್ಬಿಟ್ಟು ಕಲ್ತ್ಕೊಳ್ಬಹುದು ಬೇಕು ಅಂತಿದ್ರೆ. ನಾನು ನಾರ್ವೆನಲ್ಲಿ ಇರೋದ್ರಿಂದ ನನಗೆ ಅಲ್ಲಿ ಬಂದು ಕಲಿಯಕ್ಕಾಗಿಲ್ಲ. ಈಗ ಮತ್ತೆಲ್ಲ ಆನ್ಲೈನ್ ಆಗಿರೋದ್ರಿಂದ ಈಸಿ ಆಯ್ತು ನನಗೆ. ಸೊ ಆನ್ಲೈನ್ ಅಲ್ಲೇನೆ ಅವ್ರು ನನಗೆ ದೀಕ್ಷೆ ಕೊಟ್ರು. ಅದಕ್ಕೆ ಮುಂಚೆ ನನಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ರು, ಈ ತರ ಮಾಡಿ ಅಂತ. ಸೊ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ ನನಗೆ ದೀಕ್ಷೆ ಕೊಟ್ರು. ಆಮೇಲೆ ನಾನು ಅದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ನಾನ್ ಮಾಡಿದ್ದು ರೇಖಿ 1 ಮತ್ತೆ ರೇಖಿ 2 2 ಲೆವೆಲ್ ಮಾತ್ರ ಮಾಡ್ಕೊಂಡೆ. ಮತ್ತೆ ನನಗೆ ನಾನು ಹೆಲ್ಪ್ ಆಗ್ಲಿ ಅಂತ ಮಾಡ್ಕೊಂಡಿದ್ದು. ಸೊ ನಾನ್ ಬೇರೆಯವ್ರಿಗೆ ರೇಖಿ ಹೀಲಿಂಗ್ ಕೊಡ್ಬೇಕು ಅಂತ ಮಾಡಿದ್ದಲ್ಲ. ಸೊ ರೇಖಿನಲ್ಲಿ ಹಾಗೇನೆ ನಾವು ಸಿಂಬಲ್ಸ್ ಎಲ್ಲ ಹಾಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಮತ್ತೆ ಬೇರೆಯವರಿಗೆ ಹೀಲಿಂಗ್ ಕೊಡೋದಿಕ್ಕೆ ಅದು
ತುಂಬಾ ಯೂಸ್ ಆಗುತ್ತೆ. ಡಿಸ್ಟೆನ್ಸ್ ಹೀಲಿಂಗು ಕೊಡ್ಬೋದು. ಮತ್ತೆ ನಾವು ಕೈಯಿಂದ ನಮ್ಮ ಎನರ್ಜಿನ ಪಾಸ್ ಮಾಡಿ ಬೇರೆಯವರಿಗೆ ಹೀಲ್ ಮಾಡೋದಿಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಬೋದು ಅಂತ ತುಂಬಾ ಜನ ಮಾಡ್ತಾರೆ. ಬಟ್ ನಾನು ಬರೀ ನನಗೆ ಮಾತ್ರನೇ ನಾನು ಕಲಿಬೇಕು ಅಂತ ನಂಗೆ ತುಂಬಾ ಆಸೆ ಆಯ್ತು ಅಂತ ಹೇಳಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿದೆ. ರೇಖಿದು ನೆಕ್ಸ್ಟ್ ಲೆವೆಲ್ ಇನ್ನೊಂದಿದೆ, ಅದನ್ನ ನಾನು ಕಲ್ತ್ಕೊಂಡು ಅದನ್ನ ನಾನು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 year ಆಯ್ತು, ನಾನು ಸೆಕೆಂಡ್ ಲೆವೆಲ್ ಅಲ್ಲಿ ಇದ್ದೀನಿ ಇವಾಗ. ಸೊ ಅದ್ರದ್ದು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ಅಷ್ಟೇನೆ ಸಿಂಬಲ್ಸ್ ಎಲ್ಲ ಹಾಕಕ್ಕಿರತ್ತೆ. ಸೊ ಡಿಫ್ರೆಂಟ್ ಪ್ರಾಕ್ಟೀಸಸ್. ಅದಲ್ದೇನೆ ನಾನು ಚಕ್ರ ಪ್ರಾಕ್ಟೀಸ್ ಕೂಡ ಮಾಡ್ತೀನಿ, ಹಾಗೆ ನಾನು ಮೆಡಿಟೇಷನ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಪ್ರಾಕ್ಟೀಸ್ ಇರತ್ತೆ. ಸೊ ಒಂದೊಂದ್ಸಲ ನನ್ಗೆ ಬೆಳಗ್ಗೆ ಆಯ್ತು ಅಂತಂದ್ರೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀನಿ, ಈವ್ನಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ಕಾಗತ್ತಂದ್ರೆ ಈವ್ನಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಡಿಪೆಂಡ್ಸ್ ನನ್ನ ಡೇ ಹೇಗಿರುತ್ತೆ ಹಾಗೆ. ನಾನು ಬೆಳಗ್ಗೆ ಎದ್ದೇಳುವಾಗ್ಲೇನೆ ನಾನು ಅಫರ್ಮೇಷನ್ಸು, ಥ್ಯಾಂಕ್ ಯು ಹೇಳೋದು, ಗ್ರಾಟಿಟ್ಯೂಡ್ ಹೇಳೋದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ. ಹಾಗೆ ನೈಟ್ ಅಲ್ಲೂ ಅಷ್ಟೇನೆ ನಾನು ಥ್ಯಾಂಕ್ ಯು ಹೇಳೋದು, ಗ್ರಾಟಿಟ್ಯೂಡ್ ಹೇಳೋದು, ಅಫರ್ಮೇಷನ್ಸ್ಗಳು ಹೇಳೋದು, ಸೊ ಅದನ್ನೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇದೆಲ್ಲ ನೀವು ತುಂಬಾ ಜನ ಕೇಳಿದ್ರಿ ಕ್ವೆಶನ್ಸ್, ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ಆಮೇಲೆ ತುಂಬಾ ಜನ ಕೇಳಿದ್ರಿ ಸ್ವಿಚ್ ವರ್ಡ್ಸ್ ಹೇಗೆ ವರ್ಕ್ ಆಗತ್ತೆ ಅಂತ ಹೇಳಿ. ಎಷ್ಟೋ ವರ್ಡ್ಸ್ಗಳಿಗೆ ಅದ್ರದ್ದೇ ಆದಂತ ಒಂದು ಪವರ್ ಇರುತ್ತೆ, ಎನರ್ಜಿ ಇರುತ್ತೆ. ಸೊ ನಾವು ಸ್ವಿಚ್ ವರ್ಡ್ಸ್ಗಳನ್ನ ಹೇಳ್ದಾಗ ಏನಾಗುತ್ತೆ, ರಿಪೀಟೆಡ್ ಆಗಿ ಹೇಳ್ದಾಗ ಏನಾಗುತ್ತೆ, ಅದ್ರಲ್ಲಿರೋ ಆ ಪವರು, ಆ ಎನರ್ಜಿ ನಮ್ಮ ಸಿಸ್ಟಮ್ ಒಳಗೆ ಹೋಗ್ಬಿಟ್ಟು ಅದ್ರ ಮೂಲಕ ನಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ರೀಚ್ ಆಗಿ ಅದು ಚೇಂಜಸ್ ತರ್ತಾ ಹೋಗತ್ತೆ. ಸೊ ಆದ್ರಿಂದಾನೇ ನಾವು ನಮ್ಮ ಥಾಟ್ಸು ಮತ್ತೆ ವರ್ಡ್ಸ್ ಏನ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನಾವು ತುಂಬಾ ಗಮನ ಕೊಡ್ಬೇಕು. ಯಾಕಂದ್ರೆ ಈಚ್ ಅಂಡ್ ಎವ್ರಿ ವರ್ಡ್ ಅಲ್ಲಿ ಅದ್ರದ್ದೇ ಆದಂತ ಒಂದು ಎನರ್ಜಿ ಇರುತ್ತೆ, ಅದ್ರದ್ದೇ ಆದಂತ ಒಂದು ಪವರ್ ಇರುತ್ತೆ. ಸೊ ಅದನ್ನ ನಾವು ಯುಟಿಲೈಸ್ ಮಾಡ್ಕೊಂಡಾಗ, ಅದನ್ನ ನಾವು ಪದೇ 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 ಹೇಳಿದಾಗ ನಮ್ಮಲ್ಲಿ ಪಾಸಿಟಿವ್ ಚೇಂಜಸ್ ಆಗ್ತಾ ಹೋಗುತ್ತೆ. ಇಲ್ಲ ನೆಗೆಟಿವ್ ಥಾಟ್ಸ್ ತರ್ತಾ ಇದ್ದೀರಾ, ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಆ ನೆಗೆಟಿವ್ ಎಫೆಕ್ಟ್ ಕೂಡ ಅಷ್ಟೇ ವರ್ಕ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಪಾಸಿಟಿವಿಟಿ ತರಬೇಕು ಅಂತಿದ್ದೀರಾ ನಿಮ್ಮ ಲೈಫಲ್ಲಿ, ಇಲ್ಲ ನೆಗೆಟಿವ್ ತರಬೇಕು ಅಂತಿದ್ದೀರಾ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಅಯ್ಯೋ ನನ್ಗೆ ಯಾವಾಗ್ಲೂ ಹುಷಾರೇ ಇರಲ್ಲಪ್ಪ, ನಾನು ಯಾವಾಗ್ಲೂ ಟಯರ್ಡ್ ಆಗಿರ್ತೀನಿ, ನನ್ನ ಜೀವನದಲ್ಲಿ ಯಾವಾಗ್ಲೂ ಬರೀ ದುಃಖನೇ ಇದೆ ಅಂತ ಹೇಳ್ಕೊಂಡ್ ಬರ್ತಾ ಇದ್ರೆ ಏನಾಗುತ್ತೆ, ಅದೇ ತರ ಸಿಚುವೇಶನ್ಸು ಅದೇ ತರ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅದೇ ನಾನು ಹೆಲ್ದಿ ಆಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ, ನನ್ನ ಜೀವನದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಯಾವಾಗ ನಾವು ಹೇಳ್ಕೊಂಡ್ ಬರ್ತೀವಿ, ಸೊ ಅದೇ ತರ ನಮ್ಮ ಜೀವನನ ನಾವು ಕ್ರಿಯೇಟ್ ಮಾಡ್ತಾ ಬರ್ತೀವಿ. ಸೊ ಅದರಿಂದ ಥಾಟ್ಸ್ ಬಗ್ಗೆ ಗಮನ ಕೊಡಿ, ನಿಮ್ಮ ವರ್ಡ್ಸ್ ನೀವು ಏನ್ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ. ಸೊ ಆದಷ್ಟು ಹ್ಯಾಪಿ ಆಗಿರಕ್ ಟ್ರೈ ಮಾಡಿ, ಆದಷ್ಟು ಪಾಸಿಟಿವ್ ಆಗಿರಕ್ ಟ್ರೈ ಮಾಡಿ. ಯಾವಾಗ್ಲೂ ನಾವು ಪಾಸಿಟಿವ್ ಆಗಿರಕ್ಕಾಗಲ್ಲ, ಯಾವಾಗ್ಲೂ ನಾವು ಹ್ಯಾಪಿ ಆಗಿರಕ್ಕಾಗಲ್ಲ, ಬಟ್ ನಾವು ಟ್ರೈ ಮಾಡ್ಬೋದು. ಎಷ್ಟು ಆಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಆದಾಗ ಪಾಸಿಟಿವ್ ಆಗಿರೋದಕ್ಕೆ, ಎಷ್ಟು ಆಗುತ್ತೋ ಅಷ್ಟು ನಾವು ಸಾಧ್ಯ ಆದಾಗ ಹ್ಯಾಪಿ ಆಗಿರೋದಕ್ಕೆ ಟ್ರೈ ಮಾಡ್ಬೋದು. ಸೊ 10 ಮೂಮೆಂಟ್ ನಿಮ್ಮಲ್ಲಿ ನೆಗೆಟಿವ್ ಬಂತು ಅಂತಂದ್ರೆ ಒಂದು ಯಾವ್ದಾದ್ರು ಪಾಸಿಟಿವ್ ಆಗಿರೋದನ್ನ, ನಾನು ಟ್ರೈ ಮಾಡ್ತಾ ಇದ್ದೀನಿ ಹ್ಯಾಪಿ ಆಗಿರೋದಕ್ಕೆ, ನಾನು ಟ್ರೈ ಮಾಡ್ತಾ ಇದ್ದೀನಿ ಪಾಸಿಟಿವ್ ಆಗಿರೋದಕ್ಕೆ, ನಾನು ಟ್ರೈ ಮಾಡ್ತಾ ಇದ್ದೀನಿ ಕಾನ್ಫಿಡೆಂಟ್ ಆಗಿರೋದಕ್ಕೆ ಅಂತ ಹೇಳ್ಕೊಳಕ್ ಶುರು ಮಾಡಿ. ಒಂದಿನ ಅದು ಟ್ರೈ ಅನ್ನೋದು ಖಂಡಿತವಾಗ್ಲೂ ನಿಜ ಆಗಿ ನೀವು ಟ್ರೈ ಮಾಡಕ್ಕೆ ಬೇಕಾಗೋ ಅಂತ ನಿಮಗೆ ಆ ಥಾಟ್ಸು, ಆ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡಿ ಯೂನಿವರ್ಸು ಒಂದಿನ ನೀವು ಏನ್ ಅನ್ಕೊಂಡಿರ್ತೀರ ನಿಮ್ಮ ಡಿಸೈರ್ ಅನ್ನ ನೀವು ಅಚೀವ್ ಮಾಡ್ಕೊಳ್ಳೋದಿಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗತ್ತೆ. ಸೊ ಅದರಿಂದ ಇದೆಲ್ಲ ಸಣ್ಣ ಸಣ್ಣ ಸ್ಟೆಪ್ಸ್ ಟ್ರೈ ಮಾಡ್ತಾ ಹೋಗಿ ನೀವು. ಆಮೇಲೆ ಮನೆಯಲ್ಲೂ ಅಷ್ಟೇನೆ ಆದಷ್ಟು ಪಾಸಿಟಿವ್ ಆಗಿ ಮಾತಾಡಿ. ಅಯ್ಯೋ ನನ್ನ ಮಕ್ಳು ಯಾವಾಗ್ಲೂ ಸೋಂಬೇರಿ, ಅಯ್ಯೋ ನನ್ನ ಗಂಡ ಯಾವಾಗ್ಲೂ ಹೀಗೆ ಮಾಡೋದು, ಅಥವಾ ನನ್ನ ಹೆಂಡತಿ ಯಾವಾಗ್ಲೂ ಹೀಗೆ ಮಾಡೋದು ಅಂತ ಹೇಳ್ತಾ ಇರಬೇಡಿ. ಅವಾಗ ಏನಾಗುತ್ತೆ, ಅದೇ ತರ ಅಟ್ಮಾಸ್ಫಿಯರ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಲೈಫಲ್ಲಿ. ಅದ್ರ ಬದ್ಲಿ ಪಾಸಿಟಿವ್ ಆಗಿ ಏನ್ ಕ್ರಿಯೇಟ್ ಮಾಡ್ಬೋದು ಮನೆಯಲ್ಲಿ, ಆ ಅಟ್ಮಾಸ್ಫಿಯರ್ ಅನ್ನು ಕೂಡ ಅಷ್ಟೇನೆ ಹೇಗೆ ಪಾಸಿಟಿವಿಟಿಗೆ ಚೇಂಜ್ ಮಾಡ್ಬೋದು. ಸೊ ಅದನ್ನ ಟ್ರೈ ಮಾಡ್ತಾ ಹೋಗಿ ನೀವು. ಆವಾಗ ನೀವೇ ನೋಡ್ತೀರಾ ಹೇಗೆ ಮನೆಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ. ಸೊ ಎಸ್ಪೆಷಲಿ ನೀವು ಅಡಿಗೆ ಮಾಡುವಾಗಲಿ, ಊಟ ಮಾಡುವಾಗಲಿ, ನೀರ್ ಕುಡಿಯುವಾಗಲಿ, ಇಂಥ ಟೈಮಲ್ಲಿ ಎಲ್ಲನೂ ಆದಷ್ಟು ಪಾಸಿಟಿವ್ ಆಗಿರಿ, ಆದಷ್ಟು ಕಾಮ್ ಆಗಿರಿ. ಅದನ್ನೇ ನಮ್ಮ ಜೀವನದಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಆದ್ರಿಂದ ನಾವು ಆದಷ್ಟು ಪಾಸಿಟಿವ್ ಆಗಿರ್ಬೇಕು, ಆದಷ್ಟು ಕಾಮ್ ಆಗಿರ್ಬೇಕು. ಸೊ ಇವಾಗ ನಾವು ಅಡಿಗೆ ಮಾಡುವಾಗ ಯಾವ ಥಾಟ್ಸ್ ಇಂದ ನಾವು ಅಡಿಗೆ ಮಾಡ್ತೀವಿ ಅದನ್ನೇ ನಾವೆಲ್ಲರಿಗೂ ಸರ್ವ್ ಮಾಡ್ತೀವಲ್ವಾ. ಸೊ ಅದನ್ನ ಆ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಯಾರು ಆ ಊಟನ ಮಾಡ್ತಾ ಇದ್ದಾರೆ. ಇವಾಗ ನಾವು ಊಟ ಮಾಡುವಾಗ್ಲೂ ಅಷ್ಟೇನೆ
ಯಾವ ಎನರ್ಜಿ ಇಟ್ಕೊಂಡು ಆ ಊಟನ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅದು ನಮ್ಮ ದೇಹದಲ್ಲಿ ಹೋಗಿ ಅದೇ ತರಾನೇ ರಿಯಾಕ್ಷನ್ ಕೊಡ್ತಾ ಹೋಗತ್ತೆ. ಅದೇ ತರ ನೀರ್ ಕುಡಿಯುವಾಗ್ಲೂ ಅಷ್ಟೇನೆ, ಯಾವ ಥಾಟ್ಸ್ ಇಂದ ಯಾವ ವರ್ಡ್ಸ್ ಯೂಸ್ ಮಾಡ್ಕೊಂಡು ಆ ನೀರನ್ನ ಕುಡಿತೀವಿ ನಾವು. ಯಾಕಂದ್ರೆ ನೀರಲ್ಲಿ ನಮ್ಗೆ ಗೊತ್ತಿರೋ ತರ ಮೆಮೊರಿ ಪವರ್ ಜಾಸ್ತಿ ಇದೆ. ಆಮೇಲೆ ನಮ್ಮ ಬಾಡಿನಲ್ಲಿ ನೀರೇ ಜಾಸ್ತಿ ಇರೋದ್ರಿಂದ ಅದು ಮೆಮೊರಿ ಪವರ್ ಇಟ್ಕೊಂಡು, ಸೊ ಅದ್ರೊಳಗಡೆ ಏನ್ ಹೇಳಿರ್ತೀವಿ ಅದನ್ನ ನಾವು ಕುಡ್ದಾಗ ಸೊ ಅದೇ ತರಾನೇ ಅದು ರಿಯಾಕ್ಷನ್ಸ್ ತಗೊಂಡ್ ಬರುತ್ತೆ. ಮತ್ತೆ ಅದೇ ತರಾನೇ ನಮ್ಮ ಜೀವನದಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನಾವು. ಸೊ ಅದರಿಂದ ಇದೆಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳು, ಇದ್ರ ಕಡೆ ಗಮನ ಕೊಡ್ತಾ ಹೋಗ್ಬೇಕು. ಆಮೇಲೆ ಕನ್ನಡಿ ಮುಂದೆ ನಿಂತಾಗ್ಲೂ ಅಷ್ಟೇನೆ, ನಾವ್ ಏನ್ ಥಿಂಕ್ ಮಾಡ್ತೀವಿ ಯಾವಾಗ್ಲೂ ಅಷ್ಟೇನೆ, ನಮ್ಮ ಹತ್ರ ಏನಿಲ್ಲ ಅದನ್ನ ನಾವು ಕನ್ನಡಿನಲ್ಲಿ ನೋಡ್ತೀವಿ ಅಥವಾ ಬೇರೆಯವರನ್ನ ನೋಡಿದಾಗ ನಾವು ನೋಡ್ತೀವಿ. ಇವಾಗ ತುಂಬಾ ದಪ್ಪ ಇದೀವಿ ಅಂತಂದ್ರೆ ಕೆಲವ್ರು ಸಣ್ಣ ಇದ್ದಾಗ ನೋಡಿದಾಗ ಅವಾಗ ನಮ್ಗೆ ಯಾರು ನೋಡಿದ್ರು ಎಷ್ಟ್ ಸಣ್ಣಕ್ಕಿದಾರೆ ಇವರು, ಎಷ್ಟ್ ಸಣ್ಣಕ್ಕಿದಾರೆ ಇವರು, ಎಷ್ಟ್ ಸಣ್ಣಕ್ಕಿದಾರೆ ಇವರು ಅಂತ ಅದೇ ನಮ್ ತಲೆನಲ್ಲಿ ಓಡ್ತಾ ಇರತ್ತೆ. ಅವಾಗ ಕೆಲವು ಸಲ ಜಲಸಿನೂ ಬಂದ್ಬಿಡುತ್ತೆ, ಅಯ್ಯೋ ಇವರೆಲ್ಲ ಸಣ್ಣಕ್ಕಿದ್ದಾರೆ, ನಾನೊಬ್ಳು ಇಷ್ಟ ದಪ್ಪ ಇದ್ದೀನಲ್ಲ ಅಂತ ಹೇಳಿ. ಸೊ ಆ ಜಲಸಿ ಏನಾಗ್ತಾ ಹೋಗುತ್ತೆ, ನಮ್ಮ ಮೈ ಒಳಗಡೆ ಹೇಗೋ ಒಂದು ಕುತ್ಕೊಳ್ತಾ ಹೋಗುತ್ತೆ ಆ ಎಮೋಷನ್ಸು, ಆ ಫೀಲಿಂಗ್ಸ್. ಯಾಕಂದ್ರೆ ನಾವು ಅದನ್ನ ಹೇಳಿರಲ್ಲ, ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಿರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಯಾವುದೋ ಒಂದು ರೀತಿನಲ್ಲಿ ನಮ್ಮ ಬಾಡಿನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ತುಂಬಾ ಇಂಪಾರ್ಟೆಂಟು ಆ ಎಮೋಷನ್ಸ್ ಅನ್ನ, ಆ ಫೀಲಿಂಗ್ಸ್ ಅನ್ನ ಕೂಡ ಹೊರಗಡೆ ತೆಗಿಯೋದು. ಅದಕ್ಕೆ ಸುಮಾರು ಟೆಕ್ನಿಕ್ಸ್ ಗಳಿದೆ, ಅದನ್ನ ನಾವು ಯೂಸ್ ಮಾಡ್ಬೋದು. ಅದೇ ತರ ನಮ್ಮಲ್ಲಿ ಏನ್ ಇರಲ್ಲ ಅದನ್ನ ನಾವು ಬೇರೆಯವರಲ್ಲಿ ಫಸ್ಟ್ ಕಾಣ್ತೀವಿ ನಾವು. ಸೊ ಆವಾಗ ನಾವ್ ಏನ್ ಮಾಡ್ಬೇಕಾಗಿದೆ, ಇದು ತುಂಬಾ ಕಾಮನ್ ನೇಚರ್, ಅಯ್ಯೋ ನಮ್ಮ ಹತ್ರ ಇಲ್ವಲ್ಲ ಇನ್ನೊಬ್ರ ಹತ್ರ ಅಂತ. ಸೊ ಅದನ್ನ ನಾವ್ ಯಾವಾಗ ಸೂಪರ್ ಅಪ್ಪ, ಎಷ್ಟು ಚೆನ್ನಾಗಿದ್ದಾರೆ ಅವರು, ಎಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡಿದ್ದಾರೆ, ನಾನು ಒಂದಿನ ಅದೇ ತರಾನೇ ಬಾಡಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿದಾಗ ಆ ಎನರ್ಜಿಗೂ, ಅಯ್ಯೋ ಇವ್ರು ಎಷ್ಟು ಸಣ್ಣ ಇದ್ದಾರೆ, ನಾನ್ ನೋಡಿದ್ರೆ ಇಷ್ಟು ದಪ್ಪ ಇದ್ದೀನಿ ಅಂತಂದಾಗ ಆ ಎನರ್ಜಿಗೂ ನೀವೇ ಡಿಫ್ರೆನ್ಸ್ ನೋಡಿ, ಯಾವ ಎನರ್ಜಿ ಬೆಟರ್ ಆಗತ್ತೆ ಅಂತ. ಸೊ ಯಾವ ಎನರ್ಜಿ ನಿಮ್ಗೆ ಬೆಟರ್ ಅನ್ಸುತ್ತೆ ಅದ್ರ ಕಡೆ ನೀವು ಹೋದಾಗ ಆಟೋಮೆಟಿಕ್ ಆಗಿ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ತೀರಾ. ಆಟೋಮೆಟಿಕ್ ಆಗಿ ಅವಾಗ ನಿಮಗೆ ಏನ್ ಬೇಕಾಗಿದೆ ನಿಮ್ಮ ಲೈಫ್ ಅಲ್ಲಿ ಅದನ್ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ, ಒಂದು ಸಣ್ಣ ಪಾಸಿಟಿವ್ ಥಿಂಕಿಂಗ್ ಇಂದ. ಸೊ ಅದರಿಂದ ಯಾವಾಗಾದ್ರೂ ಆಗ್ಲಿ ನಿಮ್ಮ ಹತ್ರ ಏನಾದ್ರು ಲ್ಯಾಕಿಂಗ್ ಇದೆ ಅಂದಾಗ ಅದನ್ನ ಇನ್ನೊಬ್ಬರ ಹತ್ರ ನೋಡಿದಾಗ ಸೊ ನೀವು ಹೇಳ್ಕೊಳ್ಳಿ, ಸೂಪರ್ ಆಗಿದೆಪ್ಪ, ನಾನು ಒಂದಿನ ಇದನ್ನ ಅಚೀವ್ ಮಾಡ್ತೀನಿ ಅಂತ ಹೇಳಿ. ಅವಾಗ ಆಟೋಮೆಟಿಕ್ ಆಗಿ ನೀವು ನಿಮ್ ಲೈಫ್ ಅಲ್ಲಿ ಅದನ್ನ ಕ್ರಿಯೇಟ್ ಮಾಡ್ತೀರಾ. ಇಷ್ಟೇ ಟೈಮಲ್ಲಿ ಆಗತ್ತೆ, ಅಷ್ಟೇ ಟೈಮಲ್ಲಿ ಆಗತ್ತೆ ಅಂತ ಖಂಡಿತ ಹೇಳಕ್ಕಾಗಲ್ಲ. ಅದೆಲ್ಲ ಡಿಪೆಂಡ್ ಆಗತ್ತೆ ನಿಮ್ಮ ಸಿಚುವೇಶನ್ ಬಗ್ಗೆ, ನಿಮ್ಮ ಮೈಂಡ್ ಸೆಟ್ ಬಗ್ಗೆ. ನೀವು ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಎಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಒಂದಿನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ 10 ದಿನ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಯಾವ್ದ್ರ ಪವರ್ ಜಾಸ್ತಿ ಇರುತ್ತೆ, ನೆಗೆಟಿವಿಟಿದೇ ಜಾಸ್ತಿ ಪವರ್ ಇರತ್ತಲ್ವಾ. ಸೊ ಅದರಿಂದ 10 ದಿನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ 1 ದಿನ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ಏನಾಗುತ್ತೆ, ಸೊ ಆವಾಗ ಆ ಪಾಸಿಟಿವಿಟಿ ಕಡೆಗೆ ನೀವು ಜಾಸ್ತಿ ಅಲೈನ್ ಆಗ್ತಾ ಹೋಗ್ತೀರಾ. ಅವಾಗ ಈ ನೆಗೆಟಿವಿಟಿ ಅದ್ರಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದಿನ ನೀವು ನೆಗೆಟಿವ್ ಥಿಂಕ್ ಮಾಡಿದ ತಕ್ಷಣ ಅಯ್ಯೋ ಏನಪ್ಪಾ ಆಗೋಯ್ತು, ನಾನು ಎಷ್ಟು ಪಾಸಿಟಿವ್ ಆಗಿದ್ದೆ ಅಂತ ಫೋರ್ಸ್ ಮಾಡಕ್ ಹೋಗ್ಬೇಡಿ. ನೆಗೆಟಿವ್ ಥಾಟ್ಸ್ ಬರ್ಲಿ, ಅದನ್ನ ಅಕ್ನಾಲೆಡ್ಜ್ ಮಾಡಿ ಆಮೇಲೆ ಅದನ್ನ ಹೇಗೆ ಪಾಸಿಟಿವಿಟಿ ಕಡೆಗೆ ತಿರುಗಿಸ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ ಅದನ್ನ ಪಾಸಿಟಿವಿಟಿ ಕಡೆಗೆ ತಿರುಗಿಸ್ಕೊಳ್ಳಿ. ಸೊ ಇವಾಗ ಎಲ್ಲರೂ ಒಂದ್ ಕಡೆ ಹೋಗಿ ಬಂದಾಗ ನಿಮ್ಮ ಹತ್ರ ಖುಷಿಯಾಗಿ ಹೇಳ್ಕೊಡ್ತಾರೆ, ನಾವಿಂಥ ಕಡೆ ಎಲ್ಲ ಹೋಗಿ ಬಂದ್ವಿ ಅಂತ. ಜಲಸ್ ಮಾಡ್ಕೋಬೇಡಿ, ಅಯ್ಯೋ ನನಗೆ ಹೋಗಕ್ ಆಗ್ತಾ ಇಲ್ವೇ, ಇವ್ರು ಮಾತ್ರ ಅಲ್ಲಿ ಇಲ್ಲಿ ತಿರ್ಗಾಡ್ತಾ ಇದ್ದಾರೆ ಅಂತ ಹೇಳಿ ಜಲಸ್ ಮಾಡ್ಕೊಳ್ಬೇಡಿ. ಹೌದಾ ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡಿ, ಖುಷಿ ಪಡಿ. ಆವಾಗ ನಿಮ್ಮ ಜೀವನದಲ್ಲೂ ಒಂದು ದಿನ ಯಾವ್ದಾದ್ರು ಪ್ಲೇಸಸ್ಗೆ ಹೋಗೋ ಅಂತ ಒಂದು ಅನುಕೂಲ ನಿಮಗೂ ಸಿಕ್ಕತ್ತೆ. ಹೀಗೆ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ನೀವು ಪಾಸಿಟಿವ್ ಆಗಿರೋದನ್ನ, ಹ್ಯಾಪಿ ಆಗಿರೋದಕ್ಕೆ ಟ್ರೈ ಮಾಡಿ. ನಾನು ಖಂಡಿತವಾಗ್ಲೂ ಹೇಳಲ್ಲ ಯಾವಾಗ್ಲೂ ಹಂಗೆ ಇರಕ್ಕಾಗತ್ತೆ ಅಂತ ಹೇಳಿ. ಇರತ್ತೆ ನೆಗೆಟಿವ್ಸು, ಅಪ್ಸ್ ಅಂಡ್ ಡೌನ್ಸು ಎಲ್ಲಾನು. ಅದನ್ನ ನಾವು ಯಾವ್ದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಯಾವ್ದ್ರ ಕಡೆ ನಮ್ಮ ಎನರ್ಜಿನ ನಾವು ತಗೊಂಡು ಹೋಗ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎನರ್ಜಿನ ನೀವು ಒಳ್ಳೆ ರೀತಿನಲ್ಲಿ ತಗೊಂಡು ಹೋಗಿ ಒಳ್ಳೆ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಆವಾಗ ನೋಡಿ ನೆಗೆಟಿವ್ ಸಿಚುವೇಶನ್ ಕೂಡ ಪಾಸಿಟಿವ್ ಸಿಚುವೇಶನ್ಗೆ ಟರ್ನ್ ಆಗತ್ತೆ. ಇನ್ನು ತುಂಬಾ 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 ಕ್ವೆಶನ್ಸ್ಗಳು ಬಂದಿತ್ತು, ಇವತ್ತಿನ ದಿನ ಇಷ್ಟಕ್ಕೆ ಆನ್ಸರ್ ಮಾಡ್ತೀನಿ ನಾನು. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ನಿಮ್ಮ ಡೌಟ್ಸ್ಗಳು, ಕ್ವೆಶನ್ಸ್ಗಳು ಇರೋದನ್ನ ಆದಷ್ಟು ಕ್ಲಿಯರ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಪಾಸಿಟಿವಿಟಿಗೆ, ನಿಮ್ಮ ಈ ಮೋಟಿವೇಶನ್ಗೆ, ನಿಮ್ಮ ಈ ಸಪೋರ್ಟ್ಗೆ
ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಎವ್ರಿವಾನ್.